इस वीडियो को पेश करने में ताउन किया है यूनाइटेड हॉस्पिटल गंपा रोड बेदर, कैमरून पीओ कॉलेज साइंस एंड आर्ट्स, बेदर मोटर ड्राइविंग स्कूल आउटसाइड शाहगंज बेदर, सिद्दीकी एजेंसीज जनरल इंश्योरेंस सॉल्यूशन। नाज मीडिया में आपका इस्तकबाल है। बेदर में जाली नोट चलाने वाले गिरोह को गिरफ्तार कर लिया गया है। सुपरिटेंडेंट ऑफ पुलिस बेदर मिस्टर DL नागेश ने ये बात बताई 2 अगस्त को 5 बजे शाम गांधीगंज पुलिस स्टेशन में मुनक्किदा एक प्रेस कॉन्फ्रेंस में बताया एक शख्स गुज़िश्ता 27 जुलाई को पुलिस स्टेशन पहुंचकर 500 रुपये मालियती 2 नोट पेश किए। गांधीगंज पुलिस स्टेशन में केस दर्ज करके तहकीकात का आगाज किया गया। इस स्कैंडल में मुलव्वस CMC कॉलोनी के अशोक, इब्राहिम, उमाकांत, जावेदी गिरफ्तार के मुलजिमीन के कब्जा से 500 रुपये मालियत के 274 जाली नोट और नोट तैयार करने वाले लैपटॉप, प्रिंट और दूसरा सामान जब्त कर लिया गया है। इस स्कैंडल में मजीद मुलजिमीन फरार हैं। प्रेस कॉन्फ्रेंस में DYSP बेदर मिस्टर KM सतेश, CPI श्रीमती मालामा चौबे और दीगर ओहदेदार मौजूद थे। ಬೀದರ್ನ ರಾಜಾ ಬಾರ್ ಅಂಡ್ ರೆಸ್ಟೋರೆಂಟ್ನ ಕ್ಯಾಶಿಯರ್ ಬಂದು ಒಂದು ದೂರನ್ನು ನೀಡ್ತಾರೆ. ಅವರು 21/7/2021 ಸಂಜೆ 5 ಗಂಟೆ ಸುಮಾರಿಗೆ ತಮ್ಮ ಬಾರ್ನಲ್ಲಿ ಕೌಂಟರ್ನಲ್ಲಿ ಕೂತಿದ್ದಾಗ ಅವರಲ್ಲಿ ಒಬ್ಬ ಶರಣಪ್ಪ ರೆಸಿಡೆಂಟ್ ಆಫ್ ಚಿಂಚೋಳಿ ಮತ್ತು ವೆಂಕಟ್ ಇವರಿಬ್ಬರು ಸ್ನೇಹಿತರು. ಇವರಿಬ್ಬರು ಅಲ್ಲಿ ಬಂದು ಸರಾಯಿ ತಗೊಳ್ಳಿಕ್ಕೆ ಬಂದು 500 ರೂಪಾಯಿ ನೋಟನ್ನು ನೀಡಿ ಸರಾಯಿ ತಗೊಳ್ಳಿಕ್ಕೆ ಕೊಡ್ತಾರೆ. ಸೊ ಆಗ ಅವ್ರಿಗೆ ಆ ನೋಟನ್ನು ನೋಡಿ ಸಂಶಯ ಬಂದು ಅವರನ್ನು ಸರಿಯಾಗಿ ವಿಚಾರಣೆ ಮಾಡಿದಾಗ ಅವ್ರಿಗೆ ಅಶೋಕ್ ತಂದೆ ಸಿದ್ದರಾಮಪ್ಪ ದೇಶಮುಖ್ ಬಿರಾದರ್, ಯರ್ನಹಳ್ಳಿ ರೆಸಿಡೆಂಟ್ ಬೀದರ್ ಜಿಲ್ಲೆ. ಸೊ ಇವರು ಕೊಟ್ಟಿದ್ದಾಗಿ ಅವ್ರು ತಿಳಿಸಿರ್ತಾರೆ. ಅವರು ಎಲ್ಲ ವಿಚಾರ ಮಾಡಿ ಅವರ ಮಾಲೀಕರ ಜೊತೆ ಎಲ್ಲ ಮಾತಾಡಿ 27ನೇ ತಾರೀಕು ಬಂದು ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಸೊ ಅದಕ್ಕೆ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಕ್ರೈಮ್ ನಂಬರ್ 105/2021 ಅಂಡರ್ ಸೆಕ್ಷನ್ 489A, 489B, 489C ಮತ್ತು 420 IPCಯಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸೊ ಪ್ರಕರಣದ ತನಿಖೆಯನ್ನು ನಮ್ಮ PI ಗಾಂಧಿಗಂಜ್ ಆದಂಥ ಶ್ರೀಮತಿ ಮಲ್ಲಮ್ಮ ಚೌಬೆ ಅವರು ಮತ್ತು ಅವರ ಟೀಮ್, ನಮ್ಮ PSIಗಳು ಜಗದೀಶ್ ನಾಯಕ್, ದಯಾನಂದ್, ಸೈಯದ್ ಪಟೇಲ್ ಇವು ಮತ್ತು ಅವರ ಟೀಮ್ ಎಲ್ಲರೂ ನಮ್ಮ DSP ಬೀದರ್ ಅವರ ಮಾರ್ಗದರ್ಶನದಲ್ಲಿ ತನಿಖೆಯನ್ನು ಕೈಗೊಂಡು ಈ ಅಶೋಕ್ ಸಿದ್ದರಾಮಪ್ಪ ದೇಶಮುಖನ್ನು ಕೂಡಲೇ ದಸ್ತಗಿರಿ ಮಾಡಿ ಆತನಿಂದ ವಿವರವಾದ ಮಾಹಿತಿಯನ್ನು ಪಡ್ಕೊತಾರೆ. ಸೊ ಆತನಿಂದ ಅವನಿಗೆ ಯಾರು ಕೊಟ್ಟಿದ್ದು ಅಂತ ಅವರು ವಿಚಾರಣೆ ಮಾಡಲಾಗಿ ಗೋರ್ಗಿ ಗ್ರಾಮದ ಸೈಯದ್ ಇಬ್ರಾಹಿಂ ಮತ್ತು BDK ಗ್ರಾಮದ ಉಮಾಕಾಂತ್ ಅವರಿಗೆ ನೀಡಿರೋ ಹಣ ನಕಲಿ ನೋಟುಗಳು ನೀಡಿರುವುದಾಗಿ ಅವರು ತಿಳಿಸುತ್ತಾರೆ. ಸೊ ಅದರಿಂದ ಮತ್ತೆ ಒಂದು ಚೈನ್ನಲ್ಲಿ ಬ್ಯಾಕ್ ಟ್ರ್ಯಾಕ್ ಮಾಡಿಕೊಂಡು ಹೋಗಿ ಇನ್ನೂ ಇಬ್ಬರು ಆರೋಪಿತರಾದ ಜಾವೇದ್ ಮತ್ತು ರಾಕೇಶ್ ಮತ್ತು ಶರತ್ ಕುಮಾರ್, ಹೀಗೆ ಒಟ್ಟು 6 ಜನರನ್ನ ಈ ಪ್ರಕರಣದಲ್ಲಿ ದಸ್ತಗಿರಿ ಮಾಡಲಾಗಿದೆ. ಈಗಾಗಲೇ 4 ಜನರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇವತ್ತು ಇನ್ನೂ ಇಬ್ಬರಾದಂತಹ ಈ ರಾಕೇಶ್ ಮತ್ತು ಶರತ್ ಕುಮಾರ್ ಇವರಿಬ್ಬರನ್ನ ಇವತ್ತು ದಸ್ತಗಿರಿ ಮಾಡಿ ನೋಡಿ. ಆ ಥರ ನಮಗೆ ಯಾರಾದರೂ ಇರಲಿ, ನಾವು ನಿಷ್ಪಕ್ಷಪಾತವಾಗಿ ಈ ಒಂದು ತನಿಖೆಯನ್ನು ಮಾಡ್ತೀವಿ. ಅದು ಯಾರ ಜೊತೆ ಆದರೂ ಗುರುತಿಸ್ಕೊಂಡಿರಲಿ, ಅದು ನಮ್ಮ ಒಂದು ತನಿಖೆಗೆ ಯಾವುದೇ ರೀತಿ ಅಡ್ಡಿ ಆತಂಕ ಆಗೋದು. ಸರ್, ಇನ್ನೊಂದು ಸೋಲಾಪುರದ ಸಂಗಾರೆಡ್ಡಿಯಲ್ಲಿ ಕೂಡ ನೋಟನ್ನು ಅಪ್ಸೆಲ್ ಮಾಡಿದ್ರೆ ನೋಡ್ತೀವಿ. ಅದನ್ನೇ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಮಾಡಿದರೆ ನಾವು ಅಲ್ಲಿ ಲೋಕಲ್ ಪೊಲೀಸ್ ಕೂಡ ಮಾಹಿತಿ ನೀಡ್ತೀವಿ. ಇದ್ರ ಬಗ್ಗೆ ಮಾಡಿ ನಿಷ್ಪಕ್ಷಪಾತವಾಗಿ ಈ ಒಂದು ತನಿಖೆಯನ್ನು ಮಾಡ್ತೀವಿ.